ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಭೋಜನ ರಸವಿಭಾಗ ಸಂಧಿಯ ಪದ್ಯ. ಮೂರಧಿಕ ವೈವತ್ತು ಪ್ರಾಣ ಶರೀರದೊಳಗ ನಿರುದ್ಧ ನಿಪ್ಪೈನೂರು ಹನ್ನೊಂದಧಿಕ ಪಾನದೊಳಿಪ್ಪ ಪ್ರದ್ಯುಮ್ನ ಮೂರನೇ ವ್ಯಾನದೊಳಗೈದರೆ ನೂರು ರೂಪದಿ ಸಂಕರ್ಷಣೈನೂರ 35 ದಾನದೊಳಿಪ್ಪ ಮಾಯೇಶ ಮೂರಧಿಕ ವೈವತ್ತು ಪ್ರಾಣ. ಮೂರಧಿಕವು 50 ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ 500 11 ಅಪಾನದೊಳಿಪ್ಪ ಪ್ರದ್ಯುಮ್ನ ಮೂರನೇ ವ್ಯಾನದೊಳು ವ್ಯಾನದೊಳಗೆ ಹಾಗಿಟ್ಕೊಂಬೋಣ. ಮೂರನೇ ವ್ಯಾನದೊಳಗೆ 500 ರೂಪದಿ ಸಂಕರ್ಷಣ 535 ಉದಾನದೊಳಿಪ್ಪ ಮಾಯೇಶ. ಮುಖ್ಯ ಪ್ರಾಣದೇವರ ರೂಪಗಳನ್ನ ಚಿಂತನೆ ಮಾಡಬೇಕು. ಕೋಶಗತವಾಗಿರ್ತಕ್ಕಂತಹ ಭಗವದ್ ರೂಪಗಳನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತೆ ಆನಂದಮಯದಲ್ಲಿ ಅನ್ನ, ಮನ, ಪ್ರಾಣ, ವಿಜ್ಞಾನ, ಆನಂದ ಅಂತ ಪರಮಾತ್ಮನ ರೂಪಗಳನ್ನೆಲ್ಲ ಹೇಳ್ತಾ ಬಂದ್ರು, ಸಂಖ್ಯೆಗಳನ್ನ ಹೇಳ್ತಾ ಬಂದ್ರು. ಈಗ ಮುಖ್ಯ ಪ್ರಾಣದೇವರ ರೂಪಗಳನ್ನು ಈ ಕೋಶಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿ ಅದನ್ನ ತಿಳಿಸ್ತಾ ಇದ್ದಾರೆ. ಮೂರಧಿಕ ವೈವತ್ತು ಪ್ರಾಣ ಶರೀರದೊಳಗೆ, ಮೂರಧಿಕವು 50, ಮೂರಧಿಕ 50 ಅಂತ ಇದೆ. ಅದು ಮೂರಧಿಕ ವೈವತ್ತು ಅಂತ ಶಬ್ದ ಇದೆ. ಅಂದ್ರೆ 50 ಪ್ಲಸ್ 3 ಅಧಿಕ ಸೇರಿಸ್ಕೋಬೇಡ, ಅಂದ್ರೆ 53 ಆಯ್ತು. 53 ರೂಪಗಳಿಂದ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರ 5 ರೂಪಗಳಿದೆಯಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳಲ್ಲಿ ಪ್ರಾಣ ರೂಪದಿಂದ ಎಲ್ಲಿರ್ತಾರೆ ಅಂದ್ರೆ ಈ ಶರೀರದ ಒಳಗೆ, ಈ ಶರೀರದಲ್ಲಿ, ಸ್ಥೂಲ ಶರೀರದಲ್ಲಿ ಇರ್ತಾರೆ. ಯಾರಿರ್ತಾರೆ ಅಂದ್ರೆ ಅನಿರುದ್ಧ ನಿಪ್ಪ, ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಪ್ರಾಣ ಶರೀರದ ಒಳಗೆ, ಅಲ್ಲಿ ಮೂರಧಿಕ ವೈವತ್ತು ಪ್ರಾಣ ಶರೀರದೊಳಗೆ ಅಂದ್ರೆ ಪ್ರಾಣದೇವರು ಈ ಸ್ಥೂಲ ಶರೀರದಲ್ಲಿ ಎಷ್ಟು ರೂಪಗಳಿಂದ 53 ರೂಪಗಳಿಂದ ಇದ್ದಾರೆ ಅಂತ ಒಂದು. ಇನ್ನೊಂದು ಪ್ರಾಣ ಶರೀರದೊಳಗೆ ಪ್ರಾಣದೇವರ ಶರೀರದಲ್ಲಿ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನು ಕೂಡ ಎಷ್ಟು ರೂಪಗಳಿಂದಿರ್ತಾನೆ? 53 ರೂಪಗಳಿಂದಲೇ ಇರ್ತಾನೆ. ಪ್ರಾಣದೇವರು ಎಷ್ಟು ರೂಪಗಳನ್ನ ಸ್ವೀಕಾರ ಮಾಡಿದ್ದಾರೋ ಅವರನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಅಷ್ಟೇ ರೂಪಗಳಿಂದ ಪರಮಾತ್ಮನು ಇರ್ತಾನೆ. ಯಾವ ರೂಪದಿಂದ ಇದ್ದಾನೆ? ಅನಿರುದ್ಧ ರೂಪದಿಂದ ಇದ್ದಾನೆ. ಆದ್ದರಿಂದ ಅನ್ನಮಯ ಕೋಶದ ಒಳಗಡೆ ಪ್ರಾಣದೇವರು ಎಷ್ಟು ರೂಪಗಳಿಂದಿದ್ದಾರೆ? 53 ರೂಪಗಳಿಂದಿದ್ದಾರೆ. ಅಲ್ಲ, 53 ಯಾಕಾಯ್ತು ಅಂತಂದ್ರೆ ಅದನ್ನ ಬಿಡಿಸ್ಕೊಳ್ಳಿ. ಪ್ರಾಣ, ಪ್ರಾಗೆ ಪ ಮತ್ತೆ ಪಕಾರ ಮತ್ತೆ ರಕಾರ ಇದೆ, ಅಲ್ಲಿ ಪ ಅಕ್ಷರ ಇದೆ, ರ ಅಕ್ಷರ ಇದೆ, ಎರಡೂ ಸೇರಿ ಪ್ರ ಆಗಿದೆ. ನ ಇದೆ. ಪ ಅಂತಂದ್ರೆ ಎಷ್ಟು? ಪ ಪ ಪ ಪ ಮ ನಲ್ಲಿ ಪ ಮೊದಲನೇ ಅಕ್ಷರ. ಇನ್ನು ಯಾರಾಲವ ಹೇಳ್ತೀವಲ್ಲ ಅದರಲ್ಲಿ ರಕಾರ ಎರಡನೇ ಅಕ್ಷರ.
ಈ ಎರಡನ್ನೂ ಸೇರಿಸ್ಬಿಡ್ಬೇಕು. ಯಾಕೆಂದ್ರೆ ಪ್ರಾ ಅಂತ ಆಗಿರೋದ್ರಿಂದ, ಸಂಯೋಗವನ್ನು ಹೊಂದಿರೋದ್ರಿಂದ ಈ ಎರಡು ಅಕ್ಷರಗಳನ್ನ, ಈ ಎರಡು ಸಂಖ್ಯೆಗಳನ್ನ ಸೇರಿಸ್ಬಿಡ್ಬೇಕು. ಅಂದ್ರೆ 1 + 2 3 ಆಯ್ತು. ಣ ಅಂತಂದ್ರೆ ಟ ಟ ಡ ಡ ಣ ಆಯ್ತು, 5 ಆಯ್ತು. ಈ ಕಡೆಯಿಂದ ಓದಿದ್ರೆ 53 ಆಯ್ತು. ಪ್ರಾಣ ರೂಪಗಳಿಂದ ಎಷ್ಟು ರೂಪಗಳಿಂದ ಇರ್ತಾನೆ? 53 ರೂಪಗಳಿಂದ ಭಗವಂತ ಪ್ರಾಣ ಶಬ್ದ ವಾಚ್ಯನಾಗಿ, ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪ್ರಾಣ ಶಬ್ದ ವಾಚ್ಯನಾಗಿ ಪ್ರಾಣ ಅನ್ನುವಂತಹ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಇದ್ದಾನೆ. ಅವನೇ ಅನ್ನಮಯ ಕೋಶದಲ್ಲಿದ್ದಾನೆ ಅಂತ ಹೀಗೆ ಚಿಂತನೆಯನ್ನ ಮಾಡಬೇಕು. 3+50 ಪ್ರಾಣ ಶರೀರದೊಳಗನಿರುದ್ಧ ನಿಪ್ಪ, ಅನಿರುದ್ಧ ನಿಪ್ಪ ಅಲ್ಲಿಗೆ ಮುಗೀತು. ಇನ್ನು 511 ಅಪಾನದೊಳಿಪ್ಪ ಪ್ರದ್ಯುಮ್ನ. 511 11+500 ಇಟ್ಕೋಬೇಕು. 500 ಅಂತಂದ್ರೆ ಸ್ಪಷ್ಟವಾಗಿ ಇದೆ. 11 11 ಅದಕ್ಕೆ ಸೇರಿಸ್ಬಿಡಿ. ಅಂದ್ರೆ ಎಷ್ಟಾಯ್ತು? 511 ಆಯ್ತು. 511 ಯಾಕಾಯ್ತು? ಅಪಾನ, ಪ್ರಾಣ ಆದ್ಮೇಲೆ ಯಾವ ರೂಪ ಇದೆ? ಅಪಾನ ರೂಪ ಇದೆ. ಅಪಾನವನ್ನ ಬಿಡಿಸ್ಕೊಳ್ಳಿ. ಅ ಪ ನ ಬಿಡಿಸ್ಬಿಟ್ರೆ ಅ ಮೊದಲನೇ ಅಕ್ಷರ 1, ಪ ಮೊದಲನೇ ಅಕ್ಷರ 1, ನ ತ ತ ದ ದ ನ 5ನೇ ಅಕ್ಷರ ಆಯ್ತು. ಇದನ್ನ ಈ ಕಡೆಯಿಂದ ಓದಿದ್ರೆ 1 1 5 ಅಂತ ಇತ್ತು. ಇದನ್ನ ಎಡಭಾಗದಿಂದ ಅಂದ್ರೆ ಬಲಭಾಗದಿಂದ ಎಡಭಾಗಕ್ಕೆ ಓದ್ಬಿಟ್ರೆ ಎಷ್ಟಾಯ್ತು? 511 ರೂಪಗಳಾಯ್ತು. ಹೀಗೆ 511 ಅಪಾನದೊಳಿಪ್ಪ ಪ್ರದ್ಯುಮ್ನ. ಅಪಾನ ರೂಪದಿಂದ, ಅಪಾನ ಶಬ್ದವಾಚ್ಯನಾಗಿ ಅಪಾನ ರೂಪಿಯಾಗಿರ್ತಕ್ಕಂತಹ ಪ್ರಾಣದೇವರ ಒಳಗಡೆ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಎಷ್ಟು ರೂಪಗಳಿಂದಿದ್ದಾನೆ? 511 ರೂಪಗಳಿಂದ ಇದ್ದಾನೆ ಅಂತ ದಾಸರಾಯರು ತಿಳಿಸ್ತಾ ಇದ್ದಾರೆ. ಇನ್ನು 3ನೇ ವ್ಯಾನದೊಳಗೈದರೆ 100 ರೂಪದಿ ಸಂಕರ್ಷಣ. 3ನೇ ರೂಪವಾಗಿರ್ತಕ್ಕಂತಹ ಯಾವುದು? ವ್ಯಾನ. 3ನೇ ರೂಪವಾಗಿರ್ತಕ್ಕಂಥದ್ದು ವ್ಯಾನ. ವ್ಯಾನ ರೂಪದ ವ್ಯಾನದಲ್ಲಿ ಎಷ್ಟು? 5 ರೂಪದಿ. 5 ಅಂತ ಇಟ್ಕೊಳ್ಬೇಕು. 5 + 100 ಅಂತಂದ್ರೆ 100ರಲ್ಲಿ ಅರ್ಧ. 100ರಲ್ಲಿ ಅರ್ಧವನ್ನ ಇಟ್ಕೊಂಡ್ರೆ 100 ಆಗತ್ತೆ. ಅಂದ್ರೆ ಎಷ್ಟಾಯ್ತು? 50 ಆಗತ್ತೆ. 5 ಅಂತಂದ್ರೆ 5 + 50 ಅಂದ್ರೆ 55 ಆಯ್ತು. 55 ರೂಪಗಳಿಂದ ಯಾರಿರ್ತಾರೆ? ವ್ಯಾನ ರೂಪಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು 55 ರೂಪಗಳಿಂದ ಯಾವ ಕೋಶದಲ್ಲಿ? ಮೊದಲು ಅನ್ನಮಯ ಕೋಶ ಆಯಿತು, ನೆಕ್ಸ್ಟ್ ಪ್ರಾಣಮಯ ಕೋಶ ಆಯಿತು, ಇನ್ನು ಮನೋಮಯ ಕೋಶ ಆಗಬೇಕು. ಇದು 3ನೇದು ನಾವು ಹೇಳ್ತಾ ಇರೋದು ಇವಾಗ. ಮನೋಮಯ ಕೋಶದ ಒಳಗಡೆ 55 ರೂಪಗಳಿಂದ ವ್ಯಾನ ರೂಪಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು, ಅವರ ಒಳಗಡೆ ಪುನಃ 55 ರೂಪಗಳಿಂದ ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ವ್ಯಾನ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹೀಗೆ ಚಿಂತನೆ ಮಾಡಬೇಕು. 3ನೇ ವ್ಯಾನದೊಳಗೈದರೆ 100 ರೂಪದಿ ಸಂಕರ್ಷಣ. 535 ದಾನದೊಳಿಪ್ಪ ಮಾಯೇಶ. ಇನ್ನು 535 ಸ್ಪಷ್ಟವಾಗಿ ಇದು ಬಿಟ್ಟಿದೆ. ಇನ್ನು 535 5 3 5 ಸ್ಪಷ್ಟವಾಗಿದೆ. 535 ಉದಾನ ರೂಪಿಯಾಗಿರ್ತಕ್ಕಂತಹ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿ ಮಾಯೇಶ ಅಂದ್ರು. ಅಂದ್ರೆ ಮಾಯಾಪತಿಯಾದಂತಹ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಈ ಎಷ್ಟು ರೂಪಗಳಿಂದ? 535 ರೂಪಗಳಿಂದ ಇರ್ತಾನೆ. ಎಲ್ಲಿರ್ತಾನೆ? ವಿಜ್ಞಾನಮಯ ಕೋಶದಲ್ಲಿ ಇರ್ತಾನೆ. ವಿಜ್ಞಾನಮಯ ಕೋಶದ ಒಳಗಡೆ 535 ರೂಪಗಳಿಂದ ಉದಾನ ರೂಪಿಯಾಗಿರ್ತಕ್ಕಂತಹ ವಾಯುದೇವರು,
ಅವರ ಅಂತರ್ಯಾಮಿಯಾಗಿ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ 535 ರೂಪಗಳಿಂದ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಬೇಕು ಅಂತ ದಾಸರಾಯರು ನಮಗೆ ವಿಶೇಷವಾಗಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇನ್ನು ಪ್ರಾಣ, ಅಪಾನ, ವ್ಯಾನ, ಉದಾನ ಆಯಿತು. ಇನ್ನು ಸಮಾನ ಹೇಳಬೇಕು. ಸಮಾನ ಹೇಳಿ ಒಟ್ಟು ಸಂಖ್ಯೆಯನ್ನ ಹೇಳ್ತಾರೆ ಇವಾಗ. ಅದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ಕೃಷ್ಣಾರ್ಪಣ.